ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಬಿಜೆಪಿ ರಾಜ್ಯಾಧ್ಯಕ್ಷ KS ಈಶ್ವರಪ್ಪ. ಈಶ್ವರಪ್ಪ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಶ್ವರಪ್ಪ ಅವರೇ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 1.5 ವರ್ಷ ಕಳೆದ್ರಿ. ಹೇಗೆ ನಡೀತಾ ಇದೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಧ್ಯಕ್ಷರಾಗಿ? ನಿಮ್ಮ ಪಕ್ಷ ಯಾವ ಕಡೆ ಸಾಗ್ತಾ ಇದೆ ಅನಿಸುತ್ತೆ? ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಎರಡು ಭಾವನೆಗಳಿದೆ. ಒಂದು, ಬೂತ್ ಮಟ್ಟದಿಂದ ಎಲ್ಲ ಕಮಿಟಿಗಳು ಆಗ್ತಾ ಇದ್ದಾವೆ, ಜಿಲ್ಲಾ ಸಮಿತಿಗಳು ವ್ಯವಸ್ಥಿತವಾಗ್ತಾ ಇದೆ, ಸಂಘಟನಾತ್ಮಕವಾಗಿ ವ್ಯವಸ್ಥಿತವಾಗಿ ಚಟುವಟಿಕೆಗಳು ನಡೀತಾ ಇದೆ. ಬೂತ್ ಮಟ್ಟದ ಕಾರ್ಯಕ್ರಮ 20ನೇ ತಾರೀಕು, ಫೆಬ್ರವರಿ 20ನೇ ತಾರೀಕು ರಾಜ್ಯ ಮಟ್ಟದ ತುಂಬ ವ್ಯವಸ್ಥಿತವಾದ ಕಾರ್ಯಕ್ರಮ ಆಯಿತು. ಅದೇ ಕಾರ್ಯಕರ್ತರು ಮೊನ್ನೆ ನಡೆದಂಥ ಲಾಲ್ ಕೃಷ್ಣ ಅದ್ವಾನಿಯವರ ಏನೊಂದು ಭ್ರಷ್ಟಾಚಾರ ವಿರುದ್ಧ ಒಂದು ಯಾತ್ರೆ ನಡೀತು, ಅದು ಕೂಡ ತುಂಬ ಯಶಸ್ವಿಯಾಗಿ ಕಾರ್ಯಕರ್ತರು ಮಾಡಿದ್ರು. ಸೊ ತಮ್ಮ ಪ್ರಕಾರ ಓಕೆ, ತಾವು 2ನೇ ಬಾರಿ ಬಿಜೆಪಿ ಮೊದಲನೇದು ಹೇಳಿದೆ, ಎರಡು ಭಾವನೆಗಳಿದೆ. ಎರಡನೇದವರಿಗೆ ಅಂದರೆ ಕಾರ್ಯಕರ್ತರು ಸಂಘಟನಾತ್ಮಕವಾಗಿ ಸಾಕಷ್ಟು ಗೊಂದಲಗಳು ರಾಜಕಾರಣದಲ್ಲಿ ಇದ್ದರೂ ಕೂಡ ಯಾವ ಗೊಂದಲವನ್ನು ತಲೆಯಲ್ಲಿ ಹಚ್ಚಿಕೊಂಡೇನೆ ಈ ಪಕ್ಷವನ್ನು ಇದ್ರ ಮುಖಾಂತರ ನಾವು ರಾಜ್ಯ ಕಟ್ಟಬೇಕು, ದೇಶ ಕಟ್ಟಬೇಕು ಅನ್ನೋಂಥ ವಿಶ್ವಾಸ ಏನಿದೆ ಅದ್ರ ಮುಖಾಂತರ ಹೋಗ್ತಾರೆ. ಮೊದಲನೇದು. ಎರಡನೇದು, ರಾಜಕಾರಣದ ಚಟುವಟಿಕೆಗಳು, ಈ ಷಡ್ಯಂತ್ರಗಳಿಂದ ನಡೆದಂಥ ಗೊಂದಲದಲ್ಲಿ ನಮ್ಮ ನಾಯಕರುಗಳು ಜೈಲಲ್ಲಿ ಇರೋದು, ಇದೆಲ್ಲ ನಮ್ಮ ಕಾರ್ಯಕರ್ತರು ಬೇಸರನೂ ಇದೆ. ಒಂದು ಕಡೆ ಸಂಘಟನೆ ಯಶಸ್ವಿಯಾಗಿ ಕೆಲಸ ಮಾಡ್ಕೊಳ್ತಾ ಹೋಗ್ತಿದ್ದೀವಿ, ಮುಂದಿನ ಚುನಾವಣೆ ಯಾವುದೇ ಸಮಸ್ಯೆ ಇಲ್ಲದೆ, ಗೊಂದಲ ಇಲ್ಲದೆ ಇರೋಂಥ ಒಂದು 150 ಜನ ಶಾಸಕರನ್ನ ಗೆಲ್ಸ್ಕೊತೀವಿ ಅಂತ ವಿಶ್ವಾಸ. ಮತ್ತೊಂದು ಕಡೆ ಈ ರೀತಿ ಆಗ್ತಾ ಇರೋದು ಸ್ವಲ್ಪ ಬೇಸರ. ಈ ಎರಡೂ ಸ್ಥಿತಿನಲ್ಲಿ ಇವತ್ತಿನ ಪಕ್ಷದ ಈಶ್ವರಪ್ಪ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಸಹಜವಾಗಿ ನಿಮ್ಮ ಸಮರ್ಥನೆ ಅನಿವಾರ್ಯ ಕೂಡ. ಎರಡನೇ ಬಾರಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ನಂತರ ಈಶ್ವರಪ್ಪ ಬಿಜೆಪಿ ಪಾರ್ಟಿ ಅಧ್ವಾನದತ್ತ ಸಾಗ್ತಾ ಇದೆಯೋ ಹೊರತು ಯಾವುದೇ ಉದ್ಧಾರವಾಗುವ ಲಕ್ಷಣಗಳು ಇಲ್ಲಿ ಕಾಣ್ತಾ ಇಲ್ಲ. ನಿಮ್ಮ ಅಧಿಕಾರ ದಾಹ, ನಿಮ್ಮ ಭ್ರಷ್ಟಾಚಾರ ಮತ್ತು ಆಡಳಿತ ದುರುಪಯೋಗ, ಇದಿಷ್ಟೇ ನೀವು ರಾಜ್ಯದಲ್ಲಿ ಮಾಡಿದ್ದು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ಸಂಘಟನೆ ಯಾವುದೂ ಅಧ್ವಾನದಲ್ಲಿಲ್ಲ, ವ್ಯವಸ್ಥಿತವಾಗಿ ಹೋಗ್ತಾ ಇದ್ದೇವೆ. ಎರಡನೇದು, ಯಾರು ಪಕ್ಷವನ್ನು ಅಧಿಕಾರಕ್ಕೆ ತಂದರೂ ಆ ಕಾರ್ಯಕರ್ತರಿಗೆ, ಆ ನಾಗರಿಕರಿಗೆ ನಿರಾಶೆ ಆಗಲಿಲ್ಲ. 60 ವರ್ಷದಲ್ಲಿ ಆಗದೇ ಇರೋಷ್ಟು ಕೆಲಸಗಳನ್ನು ಕರ್ನಾಟಕ ರಾಜ್ಯದ ಹಳ್ಳಿಗಾಗಿದೆ ಅನ್ನೋದನ್ನ ಒಂದು ನಿಮಿಷ ಏನು ಹೇಳಿದೆ ನಾನು ಕೇಳಿಯಪ್ಪ, ಏನಾಗಿದೆ ನಾನು ಹೇಳ್ತೀನಿ. ನೀವು ಇಬ್ಬರು ಹೇಳೋಂಥ ಅವಶ್ಯಕತೆ ಇಲ್ಲ. ಕೇಂದ್ರ ಸರ್ಕಾರದ ಪ್ಲಾನಿಂಗ್ ಕಮಿಷನರ್ ಹೇಳಿದ್ದಾರೆ, ಕರ್ನಾಟಕ ಗ್ರಾಮೀಣಾಭಿವೃದ್ಧಿಯಲ್ಲಿ ಇರ್ಬೋದು, KSRTC ಇರ್ಬೋದು, ಎಲ್ಲ ಇಲಾಖೆಗಳು ಕೂಡ ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದಾವೆ ಅಂತಂತಂದರೆ ಏನಾಗಿದೆ ಅಂತ ಪ್ರಶ್ನೆ ಯಾರೋ ಅಪೋಸಿಷನ್ ಅವ್ರು ಕೇಳ್ದಂಗೆ ನೀವು ಕೇಳಿದ್ರೆ ಏನಾಗಿದೆ ನಾನು ಹೇಳ್ತಿರೋದಲ್ಲ, ನೀವು ಹೇಳ್ತೀರಿ. ನಿಮ್ಮದು ಸರ್ಟಿಫಿಕೇಟು, ಮಾಧ್ಯಮದ ಸರ್ಟಿಫಿಕೇಟು, ಕಾಂಗ್ರೆಸ್ JDS ಸರ್ಟಿಫಿಕೇಟ್ ನಮಗೆ ಬೇಡ. ಕೇಂದ್ರ ಸರ್ಕಾರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಎಲ್ಲ ಚುನಾವಣೆಯಲ್ಲಿ ಕೂಡ ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ. ರಾಜ್ಯ ಬಿಜೆಪಿಯ ನಡುವೆ ನಡೀತಾ ಇರೋ ವಿಚಾರಗಳನ್ನು ಕೂಡ ರಾಜ್ಯದ ಜನ ಗಮನಿಸ್ತಾರೆ. ಅವ್ರು ನಿಮಗೆ ಸರ್ಟಿಫಿಕೇಟ್ ಕೊಡೋದು, ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದು, ಇದೆಲ್ಲವೂ ಕೂಡ ಬೇರೆ. ಅದಕ್ಕೆ ಹೇಳ್ತಾ ಇರೋದು, ಜನ, ಕಾರ್ಯಕರ್ತರು, ಕೇಂದ್ರ ಸರ್ಕಾರ, ಇದ್ರದ್ದು ನಾನು ಹೇಳ್ತಾ ಇದ್ದೀನಿ. ವಿರೋಧ ಪಕ್ಷ ಇರೋದೇನೆ ವಿರೋಧ ಮಾಡೋದಕ್ಕೆ, ಷಡ್ಯಂತ್ರಗಳನ್ನು ಮಾಡಿ ನಮ್ಮ ನಾಯಕರನ್ನು ಜೈಲಿಗೆ ಕಳಿಸಿದಾರಲ್ಲ. ಬಿಜೆಪಿ ಒಂದು ರಾಜಕೀಯ ಪಕ್ಷ ತಾನೆ? ಯಾರಲ್ಲ ಅಂದ್ರು. ರಾಜಕೀಯ ಪಕ್ಷ ಅಂದಮೇಲೆ ನಿಮ್ಮ ಸಂಘಟನೆ ಅನಿವಾರ್ಯ, ಅದು ಅಗತ್ಯ ಕೂಡ. ನೀವು ಅದನ್ನು ಹೇಳ್ತಾ ಇದ್ದೀರಿ. ಹೌದು. ರಾಜಕೀಯ ಪಕ್ಷ ಮತದಾರರು ಮತ ಹಾಕಿದ್ದು ಏನಕ್ಕೆ? ನಿಮ್ಮಿಂದ ಒಬ್ಬ ಉತ್ತಮ ಆಡಳಿತ ಪಡೆಯೋದಕ್ಕೆ. ತಾವು ಏನು ಹೇಳ್ತಾ ಬಂದ್ರಿ? ಕಾಂಗ್ರೆಸ್ನ ದುರಾಡಳಿತದಿಂದ ನಮ್ಗೆ ಅವಕಾಶ ಕೊಡಿ ಅಂತ. ನಿಮಗೆ ಕೊಟ್ಟ ಮೇಲೆ ಏನ್ ಮಾಡಿದಿರಿ ನೀವು? ಅದೇಪ್ಪ ನಾನು ಮಾಡಿದಿರಿ ಅಂತಾನೆ ಹೇಳಿದ್ದು. ನಿಮ್ಮ ಸಾಲು ನಾಯಕರು ಯಾವ ಸಾಧನೆ ಮಾಡಿ ಜೈಲಿಗೆ ಹೋಗ್ತಾರೆ? ಅದಕ್ಕೆ ನಾನು ಹೇಳೋದು ಕೇಳಿ ಸ್ವಾಮಿ. ಈಗ ಏನಾಗುತ್ತೆ, ನಾನು ಅದಕ್ಕೋಸ್ಕರ ಬರ್ತಾ ನಿಮ್ಮ ಹತ್ರ ಹೇಳಿದೆ, ಲೋಕಾಯುಕ್ತರಿಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ FIR ಆಗಿ ಜೈಲಿಗೆ ಕಳಿಸಿದ್ದು ಪ್ರೈವೇಟ್ ಕಂಪ್ಲೇಂಟ್ ಮುಖಾಂತರ ಈ ದೇಶದಲ್ಲಿ ಮೊದಲನೇದು. ಲೋಕಾಯುಕ್ತ ಕೂಡ ಒಂದು ನ್ಯಾಯಾಲಯ. ನಾನು ಲೋಕಾಯುಕ್ತದ ಬಗ್ಗೆ ಟೀಕೆ ಮಾಡ್ತಿಲ್ಲ, ನಾನು ಮಾಡಕ್ ಕೊಟ್ಟಿರೋದು ಈ ಕಾಂಗ್ರೆಸ್ JDSನವ್ರು ಮಾಡ್ತಾರೆ ಅಂತ ಷಡ್ಯಂತ್ರದ ಬಗ್ಗೆ ನಾನು ಹೇಳ್ತಾ ಇರೋದು. ರಾಜಕೀಯಕ್ಕೂ ಸಂಬಂಧ ಇಲ್ಲ ಈಶ್ವರಪ್ಪ. ನೋಡಿ, ರಾಜಕೀಯಕ್ಕೂ ನ್ಯಾಯಾಲಯಕ್ಕೂ ಸಂಬಂಧ ಇಲ್ಲ ಅನ್ನೋದು ನಾನು ಒಪ್ತೇನೆ. ಅದೊಂದೇ ಕಾರಣಕ್ಕೇನೆ ನ್ಯಾಯಾಲಯ ತೀರ್ಪು ಕೊಡಲಿ, ಲೋಕಾಯುಕ್ತ ವರದಿ ಕೊಡಲಿ, ಅದಕ್ಕೆ ತಲೆ ಬಾಗ್ತೀವಿ ಅಂತ ಅಂದ್ಕೊಂಡು ನೀವು ಗಮನಿಸಿ. ಲೋಕಾಯುಕ್ತದ ವರದಿಯ ಮುಖಾಂತರ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ನಾವು ಕೊಟ್ವಿ. ಪಬ್ಲಿಕ್ ಅಕೌಂಟ್ ಕಮಿಟಿ ಇದು ರಿಪೋರ್ಟ್ ಬಂದಿದೆ. ಶೀಲಾ ದೀಕ್ಷಿತ್ ಅವರು CAC ರಿಪೋರ್ಟ್ ಪ್ರಕಾರ ಸ್ವಲ್ಪ ಯಾಕೆ ರಾಜ್ಯದ ಮಾತ್ರ ಮಾತಾಡ್ತೀರಿ? ಸ್ವಲ್ಪ ತಡ್ರಿ ಸ್ವಾಮಿ, ನೀವು ಹೇಳಿದಷ್ಟೇ ಕೇಳಕ್ ನಾನು ಕೂತಿಲ್ಲ. ದೇಶದಲ್ಲಿ ಏನು ನಡೀತಾ ಇರೋ ಒಂದು ರಾಜಕೀಯ ಪಕ್ಷ, ರಾಷ್ಟ್ರೀಯ ನಾಯಕ ಪಕ್ಷ ನಮ್ಮದು. ಕಾಂಗ್ರೆಸ್ಸು JDS ಅವ್ರ ರಾಷ್ಟ್ರೀಯ ಪಕ್ಷಗಳು. ಇವತ್ತು ಕರ್ನಾಟಕದಲ್ಲಿ ಏನು ಸೀಮಿತ ನಡೀತಾ ಇದೆ, ನಡೆಸೋದ್ರ ಕಾರಣ ಯಾರು? ಇದೊಂದು ಕಡೆ. ಶೀಲಾ ದೀಕ್ಷಿತ್ ಅವ್ರ ಬಗ್ಗೆ ನೇರವಾಗಿ ರಿಪೋರ್ಟ್ ಬಂದಿದೆ, ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಕಾಂಗ್ರೆಸ್ ರಾಜೀನಾಮೆ ಕೊಡೋದು ರಾಜ್ಯ ಬಿಜೆಪಿ ನೋಡ್ಕೊಳ್ಳುತ್ತೆ ಬಿಡಿ. ಎಲ್ಲಿ ಬಿಜೆಪಿ? ನಾನು ಹೇಳ್ತಾ ಇದ್ದೀನಿ, ರಾಜ್ಯ ಬಿಜೆಪಿಯ ಮುಖವಾಡ ರಾಜ್ಯ ಕಳಚಿ ಬಿದ್ದಿದೆ. ಎರಡು ಕಳಚಿ ಬಿದ್ದಿಲ್ಲ, ಎಂಥದಿಲ್ಲ. ಕಳಚಿ ಬಿದ್ದಿದ್ದಿದ್ರೆ ನಮ್ಗೆ ಯಾವುದೇ ಚುನಾವಣೆ ಗೆಲ್ಲಿಸ್ತಿಲ್ಲ. ಮೊನ್ನೆ ನಡೆದಂಥ ಕೊಪ್ಪಳ ಚುನಾವಣೆ ಜನ ನಮ್ಮನ್ನು ಗೆಲ್ಲಿಸಿದ್ರು.
ಇದರ ಅರ್ಥ ಏನು ಅಂತಂದರೆ BJP ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಕಾಂಗ್ರೆಸ್ JDSನ ಷಡ್ಯಂತ್ರದಿಂದ ನಮ್ಮ ನಾಯಕರು ನಿಜ ಇವತ್ತು ಜೈಲಲ್ಲಿದ್ದಾರೆ. ಮೊನ್ನೆ ಒಬ್ಬರಿಗೆ ಜಾಮೀನು ಸಿಕ್ಕಿದೆ ಒಂದು ಕೇಸಲ್ಲಾಗಲೇ, ಉಳಿದಿದ್ದ ಕೇಸಲ್ಲೂ ಜಾಮೀನು ಸಿಗುತ್ತೆ. ಆರೋಪದಿಂದ ಮುಕ್ತವಾಗಿ ನಾವು ಬರ್ತೇವೆ. ಅವತ್ತು ಈ ಷಡ್ಯಂತ್ರ ಮಾಡಿರೋಂಥ ಕಾಂಗ್ರೆಸ್ JDSನವರಿಗೆ ಸರಿಯಾದ ಉತ್ತರವನ್ನು ಕೂಡ ನಾವು ಕೊಡಲಿದ್ದೇವೆ. ಈಶ್ವರಪ್ಪನವರು ಒಬ್ಬ ಬಿಜೆಪಿಯ ಕಟ್ಟರ್ ಮತ್ತು ಕಟ್ಟ ಬಿಜೆಪಿ, ಹೌದು, ಯಾವುದೇ ಅನುಮಾನ ಇಲ್ಲ. ಆದರೆ ತಾವು ಕೂಡ ಅಧ್ಯಕ್ಷ ಗಾದಿಯಲ್ಲಿ ಕುಳಿತು ಒಬ್ಬ ಡ್ರೈವರ್ ಸ್ಥಾನದಲ್ಲಿ ಕೂತಿದ್ದೀರಿ. ಬಿಜೆಪಿ ಪಕ್ಷವನ್ನ ಸರಿದಾರಿಗೆ ತರೋದಕ್ಕೆ, ಹಳಿ ಮೇಲೆ ತರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹರಿದು ಹಂಚುವಾಗಿದೆ ನಿಮ್ಮ ಪಾರ್ಟಿ. ಹಾಗೆ ಹತಾಶರಾಗಿ ತಾವು ಆಕ್ರೋಶ ಭರಿತ ಈ ಮಾತುಗಳನ್ನು ಆಡ್ತಾ ಇದ್ದೀರಿ. ಭ್ರಮೆನಲ್ಲಿದ್ದೀರಿ ನೀವು, ನಾನಲ್ಲ. ನೀವು ಭ್ರಮೆನಲ್ಲಿ ಯಾಕೆ ಗೊತ್ತಾ ಹೇಳ್ತಿರೋದು? ಭಾರತೀಯ ಜನತಾ ಪಕ್ಷ ನಡೆದು ಬಂದ ದಾರಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಕೇಂದ್ರದ ತನಕನೂ ಕೂಡ ಚುನಾವಣೆ ಮಾಡ್ತಿರೋಂಥ ಪಾರ್ಟಿ ಯಾವ್ದಾರು ಇದೆಯೇನ್ರಿ ದೇಶದಲ್ಲಿ? ಯಾವ್ದಾರು ಇದೆಯಾ? ಮೊನ್ನೆ ಬರೀ ಕಾಂಗ್ರೆಸ್ನವರು ಒಂದು ಯೂತ್ ಕಾಂಗ್ರೆಸ್ನ ಆ ಸಮಿತಿ ಮಾಡೋದಕ್ಕೆ ಬಡದಾಡ್ಕೊಂಡ್ರು, ರೈಫಲ್ ಹಿಡ್ಕೊಂಡು ಬಡದಾಡಿದ್ರು. ನಾನು ಅದಕ್ಕೋಸ್ಕರ ಖುಷಿಯಾಗಿದ್ದೀರಿ? ಹಾಗಾದ್ರೆ ಸ್ವಲ್ಪ ತಡೀರಿ, ಖುಷಿಯಾಗಿದ್ದೀರಿ? ಬಿಜೆಪಿ ಖುಷಿಯಾಗಿಲ್ದೆ, ಹತಾಶರಾಗಿಲ್ಲ. ಇಂಥ ಒಂದು ಪೊಲಿಟಿಕಲ್ ಪಾರ್ಟಿಲಿ ಇದೀನಿ ಅಂತ ಹೆಮ್ಮೆ ನಂಗೆ. ಯಾವುದೋ ಜನ್ಮದ ಮಾಡಿದ್ರೆ ಪುಣ್ಯ ಅಂತ ಈ ಪಾರ್ಟಿ ಅಧ್ಯಕ್ಷನ ಕೂಡ ನಾನಾಗಿದ್ದೀನಿ. ಪ್ರಶ್ನೆ ಬಂದಿರೋದು ಒಂದೊಂದು ದಿಕ್ಕಲ್ಲಿದೆಯಲ್ಲ ಪಾರ್ಟಿ ನಿಮ್ಮದು. ಏನಾಗಿದೆ? ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ರು ಇದ್ದಾರೆ ನಿಮ್ಮ ಪಾರ್ಟಿಯಲ್ಲಿ. ಎಷ್ಟು ಗುಂಪುಗಳಾಗಿದೆ ಹೇಳಿ ನೋಡಿ, ಉದಾಹರಣೆ ಸಮೇತ ಹೇಳ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೋತೀನಿ. ಬ್ರೇಕ್ ನಂತರ ಬ್ರೇಕ್ ಆದ್ಮೇಲೆ ನಿಮಗೆ ಉದಾಹರಣೆ ಬ್ರೇಕ್ ಆದ್ಮೇಲೆ ಸರಿಯಾದ ನಿಮಗೆ ಉತ್ತರವನ್ನು ನಾನು ಕೊಡಲಿದ್ದೇನೆ. ನೀವು ಪ್ರಶ್ನೆ ನಿಮ್ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.